ಸ್ವಾಮಿ ಗೆರೆನ ಪರೀಕ್ಷೆ ಮಾಡೋಕ್ಕೋಸ್ಕರ ಅಲ್ಲಲ್ಲೇ ಗುರುತುಗಳು ಮಾಡಿದ್ದಾರೆ. ಆ ಗುರುತು ಮೇಲೇನೆ ಸ್ವಾಮಿ ಬೆಳ್ಕೊಂಬಂದಿದೆ. ಗೋವಿಂದ ಗೋವಿಂದ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಜೀವನ್ ಮಾತಾಡ್ತಿದ್ದೀನಿ. ಇವತ್ತು ಎಲ್ಲಿದ್ದೀವಿ ಅಂದರೆ ಮಾಗಡಿಯಲ್ಲಿರುವಂತಹ ಮಾಗಡಿ ರಂಗನಾಥ ಸ್ವಾಮಿಯ ದೇವಸ್ಥಾನಕ್ಕೆ ನಾವಿವತ್ತು ಬಂದಿದ್ದೀವಿ. ಬನ್ನಿ ಇದರ ವಿಶೇಷತೆಗಳ ಬಗ್ಗೆ ತಿಳ್ಕೊಳ್ಳೋಣ, ಹಾಗೂ ಇದರ ದೇವಸ್ಥಾನದ ಹಿನ್ನೆಲೆಗಳ ಬಗ್ಗೆ ತಿಳ್ಕೊಳ್ಳೋಣ. ಬನ್ನಿ ದರ್ಶನಕ್ಕೆ ಹೋಗೋಣ. ವೀಕ್ಷಕರೇ, ಮಾಗಡಿ ರಂಗನಾಥ ಸ್ವಾಮಿ ದೇವಾಲಯವು ಕರ್ನಾಟಕ ರಾಜ್ಯದ ರಾಮನಗರ ಜಿಲ್ಲೆ ಮಾಗಡಿ ಎಂಬ ಪಟ್ಟಣದಲ್ಲಿದೆ. ಇದು ಬೆಂಗಳೂರಿನಿಂದ 45 ಕಿಲೋಮೀಟರ್ ದೂರದಲ್ಲಿದೆ. ವೀಕ್ಷಕರೇ, ಮಾಗಡಿ ಪಟ್ಟಣವನ್ನು ಚೋಳರಾಜನು 11-12ನೇ ಶತಮಾನದಲ್ಲಿ ನಿರ್ಮಿಸಿದನು. ಮಾಗಡಿ ರಂಗನಾಥ ಸ್ವಾಮಿಯ ದೇವಾಲಯವನ್ನು ಚೋಳರು ಆ ಕಾಲದಲ್ಲಿ ದ್ರವಿಡ ಶೈಲಿಯಲ್ಲಿ ಕಟ್ಟಲಾಗಿದೆ ವೀಕ್ಷಕರೇ. ಮತ್ತು ಈ ದೇವಸ್ಥಾನವನ್ನು ಹೊಯ್ಸಳರು, ವಿಜಯನಗರದ ಅನೇಕ ರಾಜರುಗಳು ಮತ್ತು ಕೆಂಪೇಗೌಡರ ವಂಶಸ್ಥರು ಅಭಿವೃದ್ಧಿಪಡಿಸಿದ್ದಾರೆ. ವೀಕ್ಷಕರೇ, ನಂತರ ಬಂದ ದೊಡ್ಡ ವೀರಪ್ಪ ಗೌಡರ ಆಳ್ವಿಕೆಯಲ್ಲಿ ದೇವಸ್ಥಾನವನ್ನು ಇನ್ನೂ ವಿಸ್ತರಣೆ ಮಾಡಿದರು. ಭಗವಂತನ ಆರಾಧನೆಗೆ ಅನುಕೂಲವಾಗುವಂತೆ ಮಾಡಿಕೊಟ್ಟರು ವೀಕ್ಷಕರೇ. ಹಾಗೆ ವೀಕ್ಷಕರೇ, ಈ ದೇವಾಲಯಕ್ಕೆ ಅನೇಕ ರಾಜರುಗಳು ಭೂಮಿ, ಆಭರಣ, ಹಣ ಇನ್ನು ಮುಂತಾದವುಗಳನ್ನು ದಾನದ ರೂಪದಲ್ಲಿ ನೀಡಿರುತ್ತಾರೆ. ವೀಕ್ಷಕರೇ, ಶಿಥಿಲಗೊಂಡಿದ್ದ ರಾಜಗೋಪುರವನ್ನು ಜಯಚಾಮರಾಜೇಂದ್ರ ಒಡೆಯರವರು 1959ರಲ್ಲಿ ಪುನರ್ ನಿರ್ಮಾಣ ಮಾಡಿರುತ್ತಾರೆ. ಅದು ಇಲ್ಲಿ ಗಮನಿಸಬೇಕಾದಂತಹ ಒಂದು ವಿಷಯ. ವೀಕ್ಷಕರೇ, ಈ ದೇವಸ್ಥಾನದ ಸ್ವಲ್ಪ ದೂರದಲ್ಲಿ ನಮಗೆ ಸಿಕ್ಕಿರೋ ಒಂದು ಶಾಸನದ ಪ್ರಕಾರ ಕ್ರಿಸ್ತಶಕ 1514ರಿಂದ ಕ್ರಿಸ್ತಶಕ 1578ರವರೆಗಿನ ಶಾಸನಗಳು ಟಿಪ್ಪು ಸುಲ್ತಾನ್ನ ಕೊಡುಗೆಗಳನ್ನು ವಿಸ್ತರಿಸಿದೆ ವೀಕ್ಷಕರೇ. ವೀಕ್ಷಕರೇ, ಅದಲ್ಲದೆ ಮೈಸೂರಿನ ಮಹಾರಾಜರಾದ ಶ್ರೀ ಜಯಚಾಮರಾಜೇಂದ್ರ ಒಡೆಯರ್ ಶ್ರೀ ರಂಗನಾಥ ಸ್ವಾಮಿಯ ದೇವಸ್ಥಾನದಲ್ಲಿ ಈಗಿನ ಸಂಕೀರ್ಣ ಹಿಂದೂ ದೇವತೆಗಳಾದ ರಾಮ, ಸೀತೆ, ಆಂಜನೇಯ, ಲಕ್ಷ್ಮಿ, ವೇಣುಗೋಪಾಲ ಸ್ವಾಮಿ ಮುಂತಾದ ರಂಗನಾಥನ, ವಿಷ್ಣುವಿನ ವಿಗ್ರಹಗಳನ್ನು ದೇವಸ್ಥಾನದಲ್ಲಿ ಕೆತ್ತಿಸಿದ್ದಾರೆ. ವೀಕ್ಷಕರೇ, ಈ ದೇವಸ್ಥಾನವು ಬ್ರಹ್ಮಾಂಡ ಪುರಾಣದಲ್ಲಿ ಉಲ್ಲೇಖಗೊಂಡಿದೆ. ಈ ಕ್ಷೇತ್ರದ ಬಗ್ಗೆ ಏನು ಹೇಳಿದ್ದಾರೆ ಅಂದರೆ, ಇಲ್ಲಿ ಅಷ್ಟತೀರ್ಥಗಳಲ್ಲಿಯೂ ಅಷ್ಟಪರ್ವತಗಳಿಂದಾಗಿಯೂ ಪವಿತ್ರ ಪುಣ್ಯ ನದಿಗಳಿಂದಾಗಿಯೂ ಗಿರಿ ಕಾನನದಿಂದಾಗಿಯೂ ಈ ದೇವಸ್ಥಾನವು ಸುತ್ತುವರೆದಿದೆ. ಹಾಗೂ ಇಲ್ಲಿ ಮಾಂಡವ್ಯ ಋಷಿಗಳು, ಕಣ್ವ ಋಷಿಗಳು, ವಸಿಷ್ಠರು, ಪುರಂಜರರು, ಪ್ರಹ್ಲಾದರು ಮುಂತಾದವರು ತಪೋ ಮಾಡಿದ ಕ್ಷೇತ್ರ ವೀಕ್ಷಕರೇ. ವೀಕ್ಷಕರೇ, ಇಲ್ಲಿ ಸ್ವಾಮಿ ಬಂದು ಹೇಗೆ ನೆಲೆಸ್ನಪ್ಪ ಅಂದರೆ, ತಿರುಪತಿಯ ಶ್ರೀನಿವಾಸನ ಆಜ್ಞೆಯ ಮೇರೆಗೆ ಮಾಂಡವ್ಯ ಮಹರ್ಷಿಗಳು ತಿರುಮಲೆಗೆ ಬರ್ತಾರೆ, ಅಂದರೆ ಸ್ವರ್ಣಾದ್ರಿ ಕ್ಷೇತ್ರಕ್ಕೆ ಬರ್ತಾರೆ. ಅಲ್ಲಿ ಒಂದು ಕುಟೀರವನ್ನು ಮಾಡಿ ಆ ಕುಟೀರದಲ್ಲೇ ತಪಸ್ಸನ್ನು ಆಚರಿಸ್ತಾರೆ ವೀಕ್ಷಕರೇ. ಆಗ ಒಂದು ದಿನ ಸ್ವಪ್ನದಲ್ಲಿ ಶ್ರೀನಿವಾಸ ದೇವರು ಕಾಣಿಸಿಕೊಂಡು, ಉದ್ಭವ ಸಾಲಿಗ್ರಾಮವಾಗಿರುವಂತಹ ನನ್ನನ್ನು ಇಷ್ಟಾರ್ಥ ಸಿದ್ಧಿಗಾಗಿ ಪೂಜಿಸಿದರೆ ನಿಮಗೆ ಮೋಕ್ಷ ಹಾಗೂ ಇಷ್ಟಾರ್ಥ ಸಿದ್ಧಿಯು ಲಭಿಸುತ್ತದೆ ಎಂದು ಹೇಳಿದಂತಾಗುತ್ತದೆ. ವೀಕ್ಷಕರೇ, ಶ್ರೀನಿವಾಸ ದೇವರು ಸ್ವಪ್ನದಲ್ಲಿ ಬಂದು ಹೇಳಿದಾಗೆ ಮಾಂಡವ್ಯ ಋಷಿಗಳು ಅಲ್ಲಿ ನೋಡಿದಾಗ ಸಾಲಿಗ್ರಾಮವು ಉದ್ಭವ ಆಗಿರುತ್ತೆ ವೀಕ್ಷಕರೇ. ಹಾಗಾಗಿ ಅವರು ಈ ಸಾಲಿಗ್ರಾಮ ದೇವರನ್ನು ಜನಗಳಿಗೆ ಹೆಂಗೆ ವ್ಯಕ್ತಪಡಿಸೋದು ಅಂತ ಸಾಲಿಗ್ರಾಮದ ಹಿಂದೆಗಡೆ 4.5 ಅಡಿ ಎತ್ತರವುಳ್ಳಂತಹ ಒಂದು ವಿಷ್ಣು ಮೂರ್ತಿಯನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ ವೀಕ್ಷಕರೇ. ಆ ಪ್ರತಿಷ್ಠಾಪನೆ ಮಾಡಿರೋ ಮೂರ್ತಿನೇ ಗರ್ಭಗುಡಿಯಲ್ಲಿ ನೋಡುವಂತಹ ಶ್ರೀ ವೆಂಕಟರಮಣ ಸ್ವಾಮಿ ವೀಕ್ಷಕರೇ. ಮಾಂಡವ್ಯ ಋಷಿಗಳು ಪ್ರತಿಷ್ಠಾಪನೆ ಮಾಡಿದ ದೇವರನ್ನು ಇಲ್ಲಿ ಮಾಂಡವ್ಯನಾಥನೆಂದೂ ಕರೆಯುತ್ತಾರೆ ವೀಕ್ಷಕರೇ.
ಈ ದೇವಾಲಯದಲ್ಲಿ ಇನ್ನೊಂದು ರಹಸ್ಯವಿದೆ. ಆ ರಹಸ್ಯ ಏನಂದರೆ, ಉದ್ಭವ ಆಗಿರುವಂತಹ ಸಾಲಿಗ್ರಾಮ ದೇವರ ಮೇಲೆ ನಾವು ಎಷ್ಟೇ ನೀರಿಂದ ಅಭಿಷೇಕ ಮಾಡಿದ್ರು ಅಥವಾ ಯಾವುದೇ ಪಂಚಾಮೃತ ಅಭಿಷೇಕ ಯಾವುದೇ ಅಭಿಷೇಕ ಮಾಡಿದ್ರೂ ಆ ಪ್ರಸಾದ ನಮಗೆ ಸಿಗೋದಿಲ್ಲ. ಅಂದರೆ ನಾವು ಏನು ಆ ಭಗವಂತನ ಮೇಲೆ ನಾವು ಅಭಿಷೇಕ ಮಾಡ್ತೀವಿ, ಆ ಅಭಿಷೇಕ ಮಾಡಿರೋ ನೀರು ಹಂಗೆ ಅಂತರ್ಗತವಾಗಿ ಒಳಗಡೆ ಹೋಗ್ಬಿಡುತ್ತೆ ವೀಕ್ಷಕರೇ. ಅದು ಎಲ್ಲಿಗೆ ಹೋಗುತ್ತೆ ಅಂತ ಇದುವರೆಗೂ ಕಂಡುಹಿಡಿದಿಲ್ಲ. ಬೇಕಾದ್ರೆ ನೀವು ಅದನ್ನು ನೋಡಬೇಕು ಅಂದರೆ ಅಭಿಷೇಕ ಟೈಮಲ್ಲಿ ಅರ್ಚಕ ಸ್ವಾಮಿಗೆ ಹೇಳಿದ್ರೆ ಅವರು ಹಾಲು ಹಾಕ್ಬಿಟ್ಟು ತೋರಿಸ್ತಾರೆ ವೀಕ್ಷಕರೇ. ಇಲ್ಲಿ ಸ್ವಾಮಿಯು ಪಶ್ಚಿಮಾಭಿಮುಖವಾಗಿದ್ದಾನೆ, ಅಂದರೆ ಸೂರ್ಯ ಮುಳುಗೋ ದಿಕ್ಕಿನಲ್ಲಿ ದೇವರು ದರ್ಶನ ಕೊಡ್ತಾನೆ ವೀಕ್ಷಕರೇ. ಹಾಗಾಗಿ ಈ ದೇವರನ್ನು ಪಶ್ಚಿಮಾದಿ ವೆಂಕಟಾಚಲಪತಿ ಅಂತ ಕರೀತಾರೆ ವೀಕ್ಷಕರೇ. ಈ ದೇವಸ್ಥಾನದ ವಿಶೇಷತೆ ಏನಂದರೆ, ತಿರುಪತಿಗೆ ಹೋಗೋಕ್ಕಾಗದಿರೋವಂಥವ್ರು ತಿರುಪತಿಲಿ ಏನನ್ನ ಅರ್ಕೆ ಹೊತ್ಕೊಂಡಿದ್ರೆ ಇಲ್ಲಿ ಬಂದು ಅದನ್ನು ತೀರಿಸ್ಬೋದಾಗಿದೆ. ಆ ಥರ ಒಂದು ವಿಶೇಷವಾಗಿರುವಂತಹ ದೇವಸ್ಥಾನ ನಮ್ಮ ಕರ್ನಾಟಕದಲ್ಲಿ ಇರುವುದು ನಮ್ಮೆಲ್ಲರ ಹೆಮ್ಮೆಯ ವಿಷಯ ಆಗಿದೆ ವೀಕ್ಷಕರೇ. ದೇವಸ್ಥಾನದಲ್ಲಿ ಇನ್ನೊಂದು ವಿಸ್ಮಯವಿದೆ. ಏನೆಂದರೆ, ದೇವಸ್ಥಾನದ ಹಿಂಭಾಗ ಪೂರ್ವಕ್ಕೆ ಒಂದು ಗೋಡೆಯ ಮೇಲೆ ಒಂದು ರಂಗನಾಥ ಸ್ವಾಮಿಯ ಕೆತ್ತನೆ ಇದೆ ವೀಕ್ಷಕರೇ. ಆ ವಿಗ್ರಹವು ವರ್ಷದಿಂದ ವರ್ಷಕ್ಕೆ ಬೆಳೀತಿದೆ. ನೀವು ಅಲ್ಲಿ ಆ ದೇವರಿಗೆ ಹಾಕುವಂತಹ ಕವಚಗಳನ್ನ ಮೆಜರ್ಮೆಂಟಲ್ಲಿ ಇಕ್ಕಿರ್ತಾರೆ. ಅರ್ಚಕ ಸ್ವಾಮಿಯವ್ರಿಗೆ ಹೇಳಿದ್ರೆ ಅವರು ತೋರಿಸ್ತಾರೆ. ನೀವು ನೋಡ್ತಿರ್ಬೋದು, ಅದು ವರ್ಷದಿಂದ ವರ್ಷಕ್ಕೆ ಬೆಳೆಯುತ್ತೆ. ಈ ರಂಗನಾಥ ಸ್ವಾಮಿಯನ್ನು ಮಕ್ಕಳ ರಂಗ, ಮಾಗಡಿ ರಂಗ, ಬೆಳೆಯುವ ರಂಗ ಅಂತ ಅಲ್ಲಿನ ಜನರು ಕರೀತಾರೆ ವೀಕ್ಷಕರೇ. ಹಾಗಾದರೆ ಬನ್ನಿ ಅಲ್ಲಿನ ಅರ್ಚಕರನ್ನ ಮಾತಾಡ್ಸ್ಕೊಂಡು ಬರೋಣ. ಎಲ್ಲರೂ ಗೋವಿಂದ ಅನ್ನಿ. ಇದೇ ಉದ್ಭವ ಆಗಿರೋದು. ಸ್ವಾಮಿ ಬೆಳೀತಾ ಇದ್ದಾರೆ. ಆದಿರಂಗ, ಶ್ರೀರಂಗ, ಮಧ್ಯರಂಗದಲ್ಲಿ 2 ಪಾದನು ನೀಡಿ ಮಲಗಿದರೆ ಸ್ವಾಮಿ. ಇಲ್ಲಿ ಏನಂದ್ರೆ, ಒಂದು ಪಾದ ನೀಡಿ ಒಂದು ಪಾದ ಮಡಚಿದರೆ ಬಹಳ ವಿಶೇಷ. ಮತ್ತೆ 5 ಅಡಿ ಸರ್ಪದ ಮೇಲೆ ಉದ್ಭವ ಆಗ್ತಾ ಇದ್ದಾನೆ. ಸುಮಾರು ವರ್ಷಗಳ ಹಿಂದೆ ಒಂದು ಗೆರೆ ಇತ್ತಂತೆ ಸ್ವಾಮಿ. ನಾವು ನೋಡಿಲ್ಲ, ನಮಗೆ ಗೊತ್ತಿಲ್ಲ. ಹಿರಿಯರು ಹೇಳೋದು, ಈ ಸ್ವಾಮಿ ಗೆರೆನ ಪರೀಕ್ಷೆ ಮಾಡೋಕ್ಕೋಸ್ಕರ ಅಲ್ಲಲ್ಲೇ ಗುರುತುಗಳು ಮಾಡಿದ್ದಾರೆ. ಆ ಗುರುತು ಮೇಲೇನೆ ಸ್ವಾಮಿ ಬೆಳ್ಕೊಂಬಂದಿದೆ. ಇದಾಗ್ಲೂ ಬೆಳೆಯುತ್ತೆ ಅಂತ ಹೇಳೋ ಕಾಲ. ಬೆಳೆಯೋ ರಂಗ, ಮಕ್ಕಳ ರಂಗ. ಮಕ್ಕಳು ಇಲ್ಲದೆ ಇದ್ದವ್ರು ಬಂದು ತೊಟ್ಲು ಕಟ್ಟಿ ಬೆಣ್ಣೆ ಅಲಂಕಾರ ಮಾಡ್ಕೊಂಡು ಹೋಗ್ತಾರೆ. ಮಕ್ಕಳ ರಂಗ ಮಾಗಡಿ ರಂಗನಾಥ ಅಂತ ಕರೀತಾರೆ. ಈ ದೇವ್ರಿಗೆ ನಿಮ್ಮ ಮನಸ್ಸಲ್ಲಿ ಏನೇ ಪ್ರಾರ್ಥನೆ ಮಾಡ್ಕೊಳ್ಳಿ, ಇಲ್ಲಿ ಒಳ್ಳೇದಾಗುತ್ತೆ. ಒಳ್ಳೇದಾದ್ಮೇಲೆ ಬಂದು ಬೆಣ್ಣೆ ಅಲಂಕಾರ, ಅಭಿಷೇಕ, ಪೂಜೆ ಮಾಡಿಸ್ಕೊಂಡು ಹೋಗುವಂಥದ್ದು ನಂಬಿಕೆ, ಒಂದು ಭಕ್ತಿ ಮೇಲೋಗುತ್ತೆ. ಬಹಳ ವೀಕ್ಷಕರೇ, ದೇವರ ಮುಂದೆಗಡೆ ಅದ್ಭುತವಾದಂತಹ ಒಂದು ಧ್ವಜಸ್ತಂಭ ಇದೆ. ಧ್ವಜಸ್ತಂಭದ ಮುಂದೆಗಡೆ ಗರುಡಾಲ್ವಾರ್ ಇದ್ದಾರೆ. ಹಾಗೆ ಧ್ವಜಸ್ತಂಭದ ಆ ಕಡೆ ಈ ಕಡೆ ಆಂಜನೇಯ ಸ್ವಾಮಿ, ಗರುಡ ದೇವರಿಗೆ ವಿಶೇಷವಾದಂತಹ ದೇವಸ್ಥಾನಗಳು ಸಪ್ರೇಟ್ ಆಗಿದೆ ವೀಕ್ಷಕರೇ. ವೀಕ್ಷಕರೇ, ಈ ದೇವಸ್ಥಾನದಲ್ಲಿ ಇನ್ನೊಂದು ವಿಶೇಷ ಅಂದರೆ, ಸ್ವಾಮಿನ ಅನ್ನದ ರಂಗ ಅಂತ ಕರೀತಾರೆ. ಹಾಗಾಗಿ ಇಲ್ಲಿ ಪುಳಿಯೋಗರೆ ಹಾಗೂ ಸಿಹಿ ಪೊಂಗಲ್ನ ನೈವೇದ್ಯವಾಗಿ ದೇವರಿಗೆ ಅರ್ಪಿಸ್ತಾರೆ ವೀಕ್ಷಕರೇ. ನೋಡೋಕ್ಕೆ ತುಂಬ ಮನೋಹರವಾಗಿರುತ್ತೆ. ಹಾಗೂ ವೀಕ್ಷಕರೇ, ಈ ದೇವಸ್ಥಾನದ ಹಿಂದೆಗಡೆ ರಂಗನಾಯಕಿ ಅಮ್ಮನವರು ಸಹ ನಾವು ಅಲ್ಲಿ ಕಾಣ್ಬೋದಾಗಿದೆ. ಪ್ರತಿ ವರ್ಷ ಏಪ್ರಿಲ್ ತಿಂಗಳಲ್ಲಿ ಇಲ್ಲಿ ಬ್ರಹ್ಮರಥೋತ್ಸವ ನಡೆಯುತ್ತೆ ವೀಕ್ಷಕರೇ. ಈ ಬ್ರಹ್ಮರಥೋತ್ಸವದಲ್ಲಿ ರಥೋತ್ಸವ ನಡೆಯುವ ಸಂದರ್ಭದಲ್ಲಿ ಹದ್ದು ಬಂದು ಆ ರಥೋತ್ಸವವನ್ನು ಪ್ರದಕ್ಷಿಣೆ ಹಾಕುತ್ತೆ. ನಾವು ಪ್ರತಿ ವರ್ಷವೂ ಹೋದಾಗ ಆ ದೃಶ್ಯವನ್ನು ನೋಡ್ಬೋದು. ಹಾಗೆ ಇನ್ನೊಂದು ವಿಶೇಷತೆ ಏನಂದರೆ, ರಥೋತ್ಸವದ ಹಿಂದಿನ ದಿನ ದೇವರಿಗೆ ರಾಜ ಅಲಂಕಾರ ಮಾಡ್ತಾರೆ ವೀಕ್ಷಕರೇ. ನೋಡೋಕ್ಕೆ ನಯನ ಮನೋಹರವಾಗಿರುತ್ತೆ. ನೀವು ಒಂದು ಸತಿ ದರ್ಶನ ಮಾಡಬೇಕು, ತುಂಬ ಚೆನ್ನಾಗಿರುತ್ತೆ ವೀಕ್ಷಕರೇ. ನಮ್ಮ ದೊಡ್ಡವರು ಹೇಳೋ ಪ್ರಕಾರ ಗ್ರಾಮ ದೇವತೆ ಇಲ್ದಿರೋ ಊರಲ್ಲಿ ವಾಸ ಮಾಡಬಾರ್ದು ಅಂತ ಹೇಳ್ತಾರೆ. ಯಾಕಂದರೆ ಗ್ರಾಮ ದೇವತೆ ಗ್ರಾಮವನ್ನು ರಕ್ಷಿಸಿ ಎಲ್ಲರನ್ನೂ ಕಾಪಾಡ್ತಾಳೆ ಅನ್ನೋ ಒಂದು ಉದ್ದೇಶಕ್ಕಾಗಿ. ಹಾಗೆ ಈ ಮಾಗಡಿ ರಂಗನಾಥ ಸ್ವಾಮಿಯ ದೇವಸ್ಥಾನದಲ್ಲೂ ಒಂದು ಗ್ರಾಮ ದೇವತೆ ವಿಗ್ರಹ ಇದೆ. ಅದೇ ಬಿಸಿಲು ಮಾರಮ್ಮ ದೇವಿ ವೀಕ್ಷಕರೇ. ತುಂಬ ಅದ್ಭುತ ಶಕ್ತಿ ಉಳ್ಳಂತಹ ಈ ದೇವಿಗೆ ವರ್ಷಕ್ಕೊಂದು ಸತಿ ಜಾತ್ರೆ ನಡೆಸ್ತಾರೆ. ಮೇಲ್ಗಡೆಯವರವರು ಅನ್ನದ ರಂಗ ಆದರೆ ಈ ದೇವಿಗೆ ಮೊಸರಿನ ನೈವೇದ್ಯವನ್ನು ಇಡ್ತಾರೆ ವೀಕ್ಷಕರೇ.
ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಶ್ರೀ ಮಾಗಡಿ ರಂಗನಾಥ ಸ್ವಾಮಿಯ ದೇವಸ್ಥಾನದ ಬಗ್ಗೆ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್.